ನಮಸ್ಕಾರ ಗೆಳೆಯರೆ, ನಾನಿವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಬುದ್ಧಿವಂತಿಕೆಯ ಪರೀಕ್ಷೆ. ಭಾರತದ ಇತಿಹಾಸದಲ್ಲಿ ಒಡೆಯರ್ ಅರಸರು ಆಳುತ್ತಿದ್ದ ಕಾಲ. ಆ ಕಾಲದಲ್ಲಿ ಅವರು ಬಲಾಢ್ಯರಾಗಿಯೂ ಹಾಗೂ ಆಡಳಿತದಲ್ಲಿ ತುಂಬ ಕುಶಲಿಗಳು ಆಗಿದ್ದರು. ಒಮ್ಮೆ ಅವರ ಬಳಿಗೆ ಒಬ್ಬ ಯುವಕ ಕೆಲಸ ಕೇಳ್ಕೊಂಡು ಬರ್ತಾನೆ. ಅವನನ್ನು ಒಡೆಯರು ನೋಡ್ತಾರೆ. ನೋಡಿಬಿಟ್ಟು ಏನಾಗಬೇಕಾಗಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಯುವಕ, ನನಗೊಂದು ಕೆಲಸ ಕೊಟ್ಟಿದ್ರೆ ತುಂಬ ಅನುಕೂಲ ಆಗ್ತಾ ಇತ್ತು ಅಂತ ಹೇಳ್ತಾನೆ. ಅದನ್ನು ಕೇಳಿ ಒಡೆಯರು ಒಂದು ಕ್ಷಣ ವಿಚಾರ ಮಾಡಿ ಒಳಗಡೆ ಹೋಗಿಬಿಟ್ಟು ಒಂದು ಬೀಗ ಹಾಕಿದ ಪೆಟ್ಟಿಗೆನ ತಂದು ಕೊಡ್ತಾರೆ. ನೋಡಪ್ಪ, ಇದನ್ನು ಜೋಪಾನ ತೆಗೆದುಕೊಂಡು ಹೋಗಿ ಇದ್ರ ಮೇಲೆ ಬರೆದಿರೋ ಅಡ್ರೆಸ್ಸಿಗೆ ನೀನು ಕೊಟ್ಟು ಬರಬೇಕು. ಹುಷಾರು, ಇದರಲ್ಲಿ ತುಂಬ ಬೆಲೆ ಬಾಳುವ ವಸ್ತುಗಳಿವೆ. ತಗೋ, ಇದರ ಬೀಗದ ಕೈ ಕೂಡ ನೀನೇ ಹಿಡ್ಕೊ ಅಂತ ಕೈ ಕೊಡ್ತಾರೆ. ಇದರಿಂದ ತುಂಬ ಸಂತೋಷಗೊಂಡ ಯುವಕ, ನನಗೊಂದು ಒಳ್ಳೆ ಕೆಲಸ ಸಿಕ್ಕಂಗಾಯಿತು ಅಂತ ಖುಷಿ ಆಗ್ತಾನೆ. ಆ ಯುವಕ ಆ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೊರಡ್ತಾನೆ. ದಾರಿ ಮಧ್ಯೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನ ಮನಸ್ಸಲ್ಲಿ ಒಂದು ಸಣ್ಣ ವಿಚಾರ ಬರುತ್ತೆ. ಈ ಪೆಟ್ಟಿಗೆಯಲ್ಲಿ ಅಂತಹ ಬೆಲೆ ಬಾಳೋ ವಸ್ತು ಏನಿರಬಹುದು ಅನ್ನೋ ಒಂದು ವಿಚಾರ ಅವನ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ. ಅದೇ ವಿಚಾರ ಮಾಡ್ತಾ ಮಾಡ್ತಾ ಅವನಿಗೆ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗಿದ್ದರೂ ಬೀಗದ ಕೈ ನನ್ನ ಕೈಯಲ್ಲೇ ಇದೆ, ತೆಗೆದು ನೋಡೋಣ ಏನಾಗತ್ತೆ ಅಂತ ಅಂದ್ಬಿಟ್ಟು ಒಂದು ಮರದ ಕೆಳಗೆ ಕೂತ್ಕೊಂಡು ಆ ಪೆಟ್ಟಿಗೆನ ಬೀಗನ ತೆಗೆದು ನೋಡ್ತಾನೆ. ಅದರಿಂದ 2 ಇಲಿಗಳು ಪುಳಕ್ನೆ ಅಂತ ಹಾರಿಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತವೆ. ಆದರೆ ಆ ಪೆಟ್ಟಿಗೆಯಲ್ಲಿ ಆ 2 ಇಲಿ ಬಿಟ್ಟು ಬೇರೇನೂ ಇರೋದಿಲ್ಲ. ಅವನಿಗೆ ತುಂಬ ನಿರಾಶೆ ಆಗುತ್ತೆ. ಆದರೂ ಏನು ಮಾಡ್ತಾನೆ, ಆ ಪೆಟ್ಟಿಗೆ ಮತ್ತೆ ಬೀಗ ಹಾಕ್ಬಿಟ್ಟು ಆ ವಿಳಾಸದಾರನಿಗೆ ಹೋಗಿ ತಲುಪಿಸ್ತಾನೆ. ಆ ವಿಳಾಸದಾರ ಆ ಪೆಟ್ಟಿಗೆನ ತೆರೆದು ನೋಡಿ, ಇದೇನಿದು ಖಾಲಿ ಪೆಟ್ಟಿಗೆ ತಂದಿದೆಯಲ್ಲ, ಇದರಲ್ಲಿ ಏನೂ ಇರಲಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಯುವಕ ಹೆದರುತ್ತಾ, 2 ಇಲಿಗಳಿದ್ದು ಮಹಾಸ್ವಾಮಿ, ದಾರಿಯಲ್ಲಿ ಬೀಗ ತೆರೆದು ನೋಡಿದೆ, ಆಗ ಅವು ಓಡಿ ಹೋಗ್ಬಿಟ್ವು ಅಂತ ಹೇಳ್ತಾನೆ. ಆ ವಿಳಾಸಗಾರ ಕಿಡಿಕಾರ್ತಾ, ನಿನ್ನ ಕೆಲಸ ಬೀಗ ಹಾಕಿದ ಪೆಟ್ಟಿಗೆಯನ್ನು ನನಗೆ ತಂದು ಕೊಡೋದು ಮಾತ್ರ ಆಗಿತ್ತು. ಆದರೆ ನೀನು ಏನು ಮಾಡಿದೆ? ಮೊದಲು ಕೆಲಸವನ್ನೇ ಸರಿಯಾಗಿ ಮಾಡಿಲ್ಲ, ಜೊತೆಗೆ ನಿನ್ನ ಪ್ರಾಮಾಣಿಕತೆಯನ್ನು ಕೂಡ ಕಳೆದುಕೊಂಡಿದೀಯಾ. ನೀನು ನಂಬಿಕೆಗೆ ಅನರ್ಹನಾಗಿದೆಯಾ. ನಿನ್ನಂಥವನಿಗೆ ಕೆಲಸ ಕೊಡಲು ನನಗೆ ಸಾಧ್ಯವಿಲ್ಲ, ನೀನು ಹೋಗ್ಬೋದು ಅಂತ ಹೇಳಿಬಿಡ್ತಾನೆ. ಆ ಯುವಕ ತನ್ನ ಮೂರ್ಖತನವನ್ನು ಹಳೆದುಕೊಳ್ಳುತ್ತಾ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹಿಂತಿರುಗ್ತಾನೆ. ಹೀಗೆ ಒಡೆಯರು ತನ್ನ ಕುಶಾಗ್ರ ಮತಿಯಿಂದ ಅವನನ್ನು ಬುದ್ಧಿವಂತಿಕೆ ಪರೀಕ್ಷೆಗೆ ಒಳಪಡಿಸಿ ಅವನ ಮೂರ್ಖತನವನ್ನು ಬಯಲಿಗೆಳೆದಿರ್ತಾರೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಇದರಿಂದ ನಾವು ಹೆಚ್ಚು ವಿಡಿಯೋಗಳನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ.